ಬಿಗ್ ಬಾಸ್ ಕನ್ನಡ ಸೀಸನ್ 13 ಈ ಶೋ ಆರಂಭಕ್ಕೂ ಮುನ್ನವೇ ಅಸಲಿ ಆಟ ಶುರುವಾಗಿದೆ. ದೊಡ್ಡ ಮನೆಗೆ ಹೋಗಲು ಸಾಮಾನ್ಯ ಜನರ ಆಯ್ಕೆಗಾಗಿ ಅಗ್ನಿ ಪರೀಕ್ಷೆ ನಡೆಸಲಾಗ್ತಾ ಇದೆ. ಈ ಅಗ್ನಿ ಪರೀಕ್ಷೆಯ ಪ್ರೋಮೋಗಳನ್ನ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಮಾಡಲಾಗ್ತಿದೆ. ಆದ್ರೆ ಈಗ ವೀಕ್ಷಕರು ಮಾತ್ರ ಶೋ ವಿರುದ್ಧ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಸಾಮಾನ್ಯ ಜನರು ಅಂದ್ರೆ ಯಾರು? ರೀಲ್ ಸ್ಟಾರ್ಸ್ಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ವಿನಯ್, ಸಂಗೀತ, ಚಂದನ್, ಶ್ರುತಿ ಅವರನ್ನ ಬಿಟ್ಟು ಬೇರೆ ಯಾರು ಜಡ್ಜಸ್ ಆಗಿ ನಿಮ್ಗೆ ಸಿಕ್ಕಿಲ್ವಾ? ಸೆಲೆಬ್ರಿಟಿಗಳಿಗೆ ಇಲ್ಲದ ಟಾಸ್ಕ್ಗಳು ಸಾಮಾನ್ಯ ಜನರಿಗೆ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು? ಶೋ ವಿರುದ್ಧ ವೀಕ್ಷಕರ ಅಸಮಾಧಾನ ಯಾಕೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ದೊಡ್ಡ ಮನೆಗೆ ಹೋಗಲು ಸಾವಿರಾರು ಮಂದಿ ಅವರ ಪರಿಚಯದ ವಿಡಿಯೋಗಳನ್ನ ಕಳುಹಿಸಿದ್ರು. ಅಂತಿಮವಾಗಿ 60 ಜನರನ್ನ ಸೆಲೆಕ್ಟ್ ಮಾಡಲಾಗಿದೆ. ಇದೀಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಮಾಜಿ ಸ್ಪರ್ಧಿಗಳಾದ ಚಂದನ್ ಶೆಟ್ಟಿ, ಶ್ರುತಿ, ಸಂಗೀತ ಶೃಂಗೇರಿ ಹಾಗೂ ವಿನಯ್ ಗೌಡ ಈ ಸೀಸನ್ಗೆ ಸ್ಪರ್ಧಿಗಳನ್ನ ಆಯ್ಕೆ ಮಾಡಲಿದ್ದಾರೆ. 60 ಸಾಮಾನ್ಯ ಜನರಿಗೆ ಇದೀಗ ವೇದಿಕೆಯಲ್ಲೇ ಟಫ್ ಟಾಸ್ಕ್ ಗಳನ್ನ ನೀಡಲಾಗ್ತಿದೆ. ಇದರ ಪ್ರೋಮೋ ಈಗಾಗಲೇ ರಿಲೀಸ್ ಮಾಡಲಾಗಿದೆ. ಈ ಪ್ರೋಮೋಗಳನ್ನ ನೋಡಿದ ವೀಕ್ಷಕರು ಶೋ ವಿರುದ್ಧ ಸಿಟ್ಟಾಗಿದ್ದಾರೆ. ಜಡ್ಜಸ್ ಹಾಗೂ ಶೋ ಟೀಮ್ ವಿರುದ್ಧ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಬಿಗ್ ಬಾಸ್ ಮನೆ ಅಂದ್ಮೇಲೆ ವಿಭಿನ್ನ ಕ್ಷೇತ್ರದ ವಿಭಿನ್ನ ವ್ಯಕ್ತಿತ್ವದ ಜನರು ಇದ್ದೇ ಇರ್ತಾರೆ. ಇದೀಗ ದೊಡ್ಡ ಮನೆಗೆ ಹೋಗಲು ಸಾಮಾನ್ಯ ಜನರನ್ನ ಆಯ್ಕೆ ಮಾಡಲಾಗ್ತಿದೆ. ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಅಗ್ನಿ ಪರೀಕ್ಷೆಯ ಟಾಸ್ಕ್ಗಳು ಟಫ್ ಆಗಿದೆ. ಸ್ಪರ್ಧಿಗಳ ಸಹನೆ, ದೈಹಿಕ ಸಾಮರ್ಥ್ಯ, ಆಟದ ತಂತ್ರ ಹಾಗೂ ನಡೆನುಡಿಯನ್ನ ಪರೀಕ್ಷಿಸಲು ಜಡ್ಜ್ಗಳು ನೇರವಾಗಿ ವೇದಿಕೆಯಲ್ಲಿ ವಿಭಿನ್ನ ಟಾಸ್ಕ್ಗಳನ್ನ ನೀಡ್ತಾ ಇದ್ದಾರೆ. ಮುಖಕ್ಕೆ ಸೆಗಣಿ ಹಚ್ಚಿಕೊಳ್ಳೋದು, ತೆಳ್ಳನೆಯ ಹೆಣ್ಣು ಮಕ್ಕಳಿಗೆ ದೊಡ್ಡ ಟೈರ್ ಎತ್ತುವ ಟಾಸ್ಕ್, ಗಿನ್ನಿಸ್ ರೆಕಾರ್ಡ್ನ ಹರಿದು ಹಾಕೋದು, ಮೊಬೈಲ್ನ ಕಲ್ಲಿಗೆ ಹೊಡೆದು ಪುಡಿ ಪುಡಿ ಮಾಡೋದು, ತಲೆ ಬೋಳಿಸಿಕೊಳ್ಳುವ ಟಾಸ್ಕ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ಟಾಸ್ಕ್ಗಳನ್ನು ಪೂರ್ಣಗೊಳಿಸಲು ಸ್ಪರ್ಧಿಗಳು ಹರಸಾಹಸ ಪಡ್ತಿರೋದು ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಸ್ಪರ್ಧಿಗಳ ಪ್ರತಿಯೊಂದು ನಡೆ ಹಾಗೂ ವರ್ತನೆಯನ್ನ ತೀರ್ಪುಗಾರರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಕೆಲ ಸ್ಪರ್ಧಿಗಳ ಮೇಲೆ ಜಡ್ಜಸ್ ಸಿಟ್ಟಾಗಿದ್ದಾರೆ. ಅದರಲ್ಲಿ ಅಮುಕುಡುಮುಕು ಮಂಜು, ಗಂಗಕ್ಕ ವಿರುದ್ಧ ಜಡ್ಜಸ್ ಸಿಟ್ಟಾಗಿರೋದು ಪ್ರೋಮೋದಲ್ಲಿ ಕೂಡ ಹೈಲೈಟ್ ಆಗಿದೆ. ಹೌದು, ಅಮುಕುಡುಮುಕು ಮಂಜುಗೆ ಸಂಗೀತ ಅವರನ್ನ ಇಂಪ್ರೆಸ್ ಮಾಡಲು ಹೇಳಲಾಗಿದೆ. ಆದ್ರೆ ಮಂಜು, ಇಲ್ಲಿ ನಾನು ಯಾರನ್ನ ಇಂಪ್ರೆಸ್ ಮಾಡೋಕೆ ಬಂದಿಲ್ಲ, ನಾನು ಹೀಗೆ ಇರೋದು ಅಂತ ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಇದಕ್ಕೆ ಕೋಪಗೊಂಡ ವಿನಯ್, ಆಗಲ್ಲ ಅಂದ್ರೆ ಹೋಗ್ತಾ ಇರುವಂತ ಹೇಳಿದ್ದಾರೆ. ಆ ಕ್ಷಣದಲ್ಲೇ ಸ್ಟೇಜ್ ನಿಂದ ಹೊರ ನಡೆದಿದ್ದಾರೆ ಮಂಜು. ಇನ್ನು ಸೋಷಿಯಲ್ ಮೀಡಿಯಾ ಸ್ಟಾರ್ ಗಂಗಕ್ಕ ವರ್ತನೆಗೆ ಕೂಡ ಸಂಗೀತ ಶೃಂಗೇರಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಾನು ಪಕ್ಕ ಎಂಟರ್ಟೈನ್ಮೆಂಟ್ ನೀಡ್ತೀನಿ ಮೇಡಮ್ ಎನ್ನುತ್ತಾ ವೇದಿಕೆಯ ನೆಲದ ಮೇಲೆ ಬಿದ್ದು ಬೇಡಿಕೊಳ್ಳಲು ಆರಂಭಿಸಿದ್ರು. ಇದನ್ನು ನೋಡಿದ ಸಂಗೀತ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು. ನಿಮ್ಮ ಈ ಕ್ರಿಂಜ್ ನಡವಳಿಕೆಯನ್ನ ನಾವು ಎಂಟರ್ಟೈನ್ಮೆಂಟ್ ಅಂತ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಬಿಗ್ ಬಾಸ್ ನಲ್ಲಿ ಇಂತಹ ನಡವಳಿಕೆಯನ್ನ ನಾವು ಬಯಸೋದಿಲ್ಲ ಅಂತ ಖಡಕ್ ಆಗಿ ಹೇಳಿ ರಿಜೆಕ್ಟ್ ಮಾಡಿದ್ರು. ಆದ್ರೀಗ ಈ ಶೋ ವಿರುದ್ಧ ವೀಕ್ಷಕರು ಆರಂಭದಲ್ಲೇ ಸಿಟ್ಟಾಗಿದ್ದಾರೆ. ಕಾಮನ್ ಪೀಪಲ್ ಯಾರು ಇಲ್ಲ ಅನ್ನೋದು ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರೇ ಇದ್ದಾರೆ. ಇವರೆಲ್ಲ ಬಿಟ್ಟು ಬೇರೆ ಯಾರು ನಿಮ್ಗೆ ಸಿಕ್ಕಿಲ್ವಾ ಅಂತ ಕೆಲವರು ಪ್ರಶ್ನೆ ಮಾಡಿದ್ರೆ, ಇನ್ನು ಕೆಲವರು ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜ್ ಸ್ಥಾನಕ್ಕೆ ಈ 4 ಅರ್ಹರಲ್ಲ, ಅವರ ಬದಲು ಬೇರೆ ಯಾರನ್ನಾದ್ರೂ ಕರೆಸಬಹುದಿತ್ತು ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಆಡಿಷನ್ ಅನ್ನೋ ಹೆಸರಿನಲ್ಲಿ ಸ್ಪರ್ಧಿಗಳಿಗೆ ಅವಮಾನ ಮಾಡಲಾಗ್ತಿದೆ. ಮುಖಕ್ಕೆ ಸೆಗಣಿ ಬಳಿಯೋದು, ಗಿನ್ನಿಸ್ ರೆಕಾರ್ಡ್ನ ಹರಿಯೋದು, ಮೊಬೈಲ್ನ ಒಡೆದು ಹಾಕೋದು ಎಷ್ಟು ಸರಿ? ಸೆಲೆಬ್ರಿಟಿಗಳಿಗೆ ನೀವು ಇಂತಹ ಟಾಸ್ಕ್ಗಳನ್ನ ಕೊಡ್ತಿದ್ರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಈ 60 ಮಂದಿ ಸ್ಪರ್ಧಿಗಳಲ್ಲಿ ಅಂತಿಮವಾಗಿ ಬಿಗ್ ಬಾಸ್ ಮನೆಗೆ ಹೋಗಲು ಯಾರು ಅರ್ಹತೆ ಪಡಿತಾರೆ? ಜಡ್ಜಸ್ನ ಕಠಿಣ ಪರೀಕ್ಷೆಯಲ್ಲಿ ಗೆದ್ದು ಪ್ರೇಕ್ಷಕರ ಮನಗೆಲ್ಲಲು ಯಾರು ಸಫಲರಾಗ್ತಾರೆ ಅಂತ ಕಾದು ನೋಡ್ಬೇಕಿದೆ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.